ನಮ್ಮ ಮನೆಯಲ್ಲಿ ಬರ್ಲಿ ಕೇಳ್ತೀನಿ ಒಡವೆ ವಿಚಾರವ. ಇನ್ಯಾರು ಗೊತ್ತಿತ್ತು ಒಡವೆ ಮಡಗಿರೋದು ನನಗೆ ಗೊತ್ತಿತ್ತು. ಆಮೇಲೆ ನಮ್ಮ ಮಿಟ್ಟಿಯವ್ರಿಗೆ ಗೊತ್ತಿತ್ತು, ಇನ್ನು ಯಾರಿಗೂ ಗೊತ್ತಿತ್ತಿಲ್ಲ. ಮುಚ್ಚಿ ಎತ್ ಮಡಗಿವ್ನಿ. ಕೇಳ್ತೀನಿ ಬಿಡಾಕಿಲ್ಲ. ಇನ್ನು 1 ರೂಪಾಯಿ 2 ರೂಪಾಯ ಹಂಗೆ ಬಿಟ್ಬಿಡಕ್ಕೆ ನನ್ನ ಹೊಟ್ಟೆ ಹೆಣ್ಣು ಚುರ್ರ ಅಂತ ಕೂತದೆ. ಅದು ಮಾಡ್ಸಕ್ಕೆ ನಮ್ಮ ಹಪ್ಪ ಎಷ್ಟು ಕಷ್ಟ ಬಿದ್ದಿದ್ರು ಆಗ. ಮದುವೆ ಟೈಮಲ್ಲಿ ಬೇಕಲೇಬೇಕು ಚಿನ್ನ ಬೇಕಲೇಬೇಕು ಅನ್ಕೊಂಡು ಮಾಡಿಸ್ಕೊಂಡ್ರಿ ಮನೆಯವರು. ಏನೋ ದಬ್ಬಕ್ಕ ಅವ್ರಂಗೆ ಏನು ಇವ್ರ ಮಗ ಏನು ರಾಜ್ಕುಮಾರ ಅಲ್ಪ. ಅದಕ್ಕೆ ಈಗ ನೋಡಿದ್ರೆ ಕಾಣ್ತೀನಿ ಇಲ್ವಲ್ಲ ಚಿನ್ನ. ಸರ ಚೆನ್ನಾಗಿತ್ತು ಒಳ್ಳೆಯ ನೋಡೋಕೊಳೆಯ ಏನಷ್ಟು ಚೆನ್ನಾಗಿತ್ತು. ಏನು ಮಾಡೋದು ಈಗ ಬರಲಿ ಬಿಡಾಕಿಲ್ಲ. ಕೇಳ್ತೀನಿ ಇನ್ನೆಲ್ಲಿಗೆ ಓದೋದು. ನನಗೆ ಯಾಕೋ ಅವ್ರ ಮೇಲೆ ಅನುಮಾನ. ಆವತ್ತಿಂದ ಕೇಳದ ಅನ್ಕೊಂಡು ಸುಮ್ಮನೆ ಪೊಲೀಸ್ ಸ್ಟೇಷನಿಂದ ಬಂದವರಲ್ಲ ಅವ್ರಿಗೂ ಬೇಜಾರಾಗಿರ್ತದೆ ಮನಸ್ಸು ಅಂದ್ಬಿಟ್ಟು ನಾನು ಏನೂ ಮಾತಾಡೋಕೆ ಹೋಗಿಲ್ಲ. ಇವತ್ತು ದಿತ್ತಾಗೋದ್ರೆ ಕಣೆ ಕೇಳೋದು ಅನ್ಕೊಂಡ್ಬಂದ್ರೆ ಇಲ್ವೇ ಇಲ್ಲ. ಕೇಳ್ತೀನಿ. ಅಲ್ಲ ಆ ಮುಂಡೆ ಸವಾಸ ಈಗಲಾರು ಬಿಟ್ಬಿಟ್ರೆ ಸಾಕೋಕನಪ್ಪ. ನಾನುವೇ ಇದು ಬದ್ದಿ ಅವ್ರಿಗೆಲ್ಲ ಅರ್ಕೆ ಕಟ್ಕೊ ಕೂತೀವಿ. ಅವ್ರು ಸವಾಸ ಬಿಟ್ರೆ ಸಾಕು ಅಂತ. ಅದಕ್ಕೆ ನನ್ನ ಜೊತೆಗೆ ಕೈ ಅಂತಿದ್ದು. ಮೊದಲು ನಾನು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದಿರೋನು. ಇತ್ತೀಚೆಗೆ ನಾನು ಏನಾರು ಹೇಳಿದ್ರೆ ಬರೀ ಉಲ್ಟಾ ಮಾತಾಡೋನು. ಯಾಕೆ ಹಿಂಗೆ ಆಡೋನು ಅಂದರೆ ಕಿತ್ತೋದ್ ಮುಂಡೆ ಸವಾಸ ಮಾಡ್ಕೊ ಕೂತವನಲ್ಲ ಆ ಬುದ್ಧಿ ಇನ್ನೆಲ್ಲಿ ಬಿಟ್ಟನು ಹಾಳಾದ ಅದರದ್ರ ಮುಂಡೆ ಬುದ್ಧಿ ಕೇಳ್ಕೊಂಡು ಹಿಂಗಾಗಿ ಕೂತದೆ. ಇರಲಿ ನೋಡ್ಕೊಳಕೈತೆ ಅದೆಲ್ಲ ಇರಲಿ. ಈಗ ಬರಲಿ ಸರ ಕೇಳ್ತೀನಿ. ಆಮೇಲೆ ಅಮ್ಮನಿಗೂ ನಮ್ಮ ಹೊಂಟತಾನೆ ಇಲ್ಲ. ಅದಕ್ಕೆ ಹೆಂಗೆ ಆಡ್ತಾ ಕೂತಿದ್ದಾನೆ ಅಮ್ಮನ ಜೊತೆ. ಏನು ಇವ್ನು ಮಾಡಿದ್ರೆ ಸರಿಯಾ? ನನ್ನ ಬೇರೆ ಕೇಳ್ತಾ ಕೂತದೆ. ಏನು ಹೇಳು ನಿನ್ನ ಗಂಡ ಬೇಕಾದ್ರೆ ಯಾರ ಜೊತೆ ತಿರುಗಲಿ ನನಗೆ ಏನೂ ಇಲ್ಲ ಕಣಮ್ಮ ಅಂದರೆ. ಅಲ್ಲ ನನಗೆ ಹೇಳಕ್ಕದ ಹಂಗೆ ಚೆನ್ನಾಗದೆ ಅಮ್ಮ ನೋಡಯ್ಯ. ನನಗೆ ಹೊಟ್ಟೆ ಉರಿರಾಕಿಲ್ವೇನೋ ನನ್ನ ಗಂಡ ಸಿಕ್ತವ್ರ ಜೊತೆಗೆಲ್ಲ ತಿರುಗಲಿ ಅಂತ ಆಸೆ ಪಟ್ಟನ. ಇನ್ನು ಜೈಲಿಂದ ಬಂದವರಲ್ಲ ಸುಮ್ಮನೆ ಮನಸ್ಸು ನೋವು ಮಾಡಬಾರ್ದು ಅಂದ್ಬಿಟ್ಟು ಸುಮ್ಮನೆ ಆಗಿವ್ನಿ. ಹಿಂಗೆ ಆಮೇಲೆ ನಾನು ಎಷ್ಟಂತ ಸೋರ್ಸ್ಕೊಳ್ಳೋಣ ಇನ್ನೇನ ಸೋರ್ಸ್ಕಿರ್ಸ್ಕೊಳಕ್ಕೆ ಹೋಯ್ಕಿಲ್ಲ. ಹಣೆ ಬರ ಬಂದಿಲ್ಲ ನನಗೆ ಸೋರ್ಸ್ಕೊಂಡು ಕೂತ್ಕೊಳ್ಳೋಕ್ಕೆ. ನನಗೆ ಹಣೆ ಬರ ಬಂದಿದ್ದು ಎಲ್ಲನೂ ತಡ್ಕ ಕೂತ್ಕೊಳ್ಳೋಕ್ಕೆ ಬೇಕಾಗಿರಕತ್ತೆ. ಅಮ್ಮ ಹೇಳಂಗೆ ಸಿಟ್ಕಿಟ್ಟಿದ್ದು ಕೊಂಟೋಗಿದ್ರೆ ವಾಸಿ ತಗೋ. ಈ ಮುಂದೆ ಸವಾಸ ಇರೋಕ್ಕಿಲ್ಲ. ಆಮೇಲೆ ಒಟ್ಟಿಗೆ ಇರ್ಬೋದು. ನಾನು ಅವ್ರಿಗೆ ಕೆಲಸ ಮಾಡ್ಕೊಂಡು ಹೆಂಗೋ ಬಾಡಿ ಕಟ್ಕೊಳ್ಳೋದೇ ಸಿಕ್ಕಿಲ್ಲ. ಜೊತೆಗೆ ಇರ್ಬೋದಲ್ಲ. ಆಮೇಲೆ ಇವಳು ಸವಾಸನೂ ಇರೋಕ್ಕಿಲ್ಲ. ಅಕಸ್ಮಾತ್ ಇವಳು ಬಂದ್ಬಿಟ್ರೆ ಮೊದಲು ನೋಡ್ತೀನಿ ನಮ್ಮ ಹೊಟ್ಟೆಯವನು ವಾತಾವರಣ ಹೆಂಗಿದ್ದದು. ಇನ್ನು ಅವಳು ಕಂಡ್ರೆ ಆಸೆಗಿದ್ದನೋ ಇಲ್ಲ ಅವಳು ಕಂಡ್ರೆ ಇಷ್ಟ ಇಲ್ವೋ ಒಂದ್ಸಲ ನೋಡ್ಕೊತೀನಿ. ಏನಾರು ಆಸೆಗಿಸೆ ಇಲ್ಲ ಅಂತಂದರೆ ಸರಿಯಾದ ಕರ್ಕೊಂಡ್ಬಿಟ್ಟಿರ್ತೀನಿ. ಅಕಸ್ಮಾತ್ ನಾನು ಹೋದ್ಮೇಲೆ ಅವಳ ಮೇಲೆ ಕರ್ಕೊಬಂದ್ಬಿಟ್ಟು ನನ್ನೇ ಒದ್ದೋಡಿಸ್ಬಿಟ್ರೆ ಏನು ಮಾಡೋಕ್ಕೂ ಏಸಕ್ಕಿಲ್ಲ. ಕಿವುಡ ಮೊನ್ನೆ ನೀರೊಳಗೆ ಹಾಕವ್ರೆ ಅಂದರೆ ಅಯ್ಯಪ್ಪ ಅವಳು ಎಂತ ಕಿತ್ತೋದವಳು. ನಾವೇನೋ ಸಣ್ಣ ಪುಟ್ಟ ವಿಚಾರ ಮಾಡ್ಕೊಂಡು ಏನೋ ಬಿಡಿಸೋದು ಏಳ್ಸೋದು ಅಂಥದ್ದೇನೋ ಕಿತಾಪತಿ ಮಾಡಿದ್ರು ಸಾಯಿಸ ಮಟ್ಟಿಗೆ ಅಪ್ಪ ಭಗವಂತ ನಮಗೆ ಕೈ ಕಾಲೆಲ್ಲ ನಡುತ್ತವೆ ಅಂತ ವಿಚಾರ ಎಲ್ಲ ಕಂಡ್ರೆ. ಏನು ಎಂಥ ರಾಕ್ಷಸ ಮುಂಡೆ ಅವಳು. ಹೋಗಿ ಅವಳು ಸವಾಸ ಮಾಡ್ಕೊ ಕೂತವ್ರಲ್ಲ ಇವ್ರಿಗೇನು ಬುದ್ಧಿ ಇಲ್ಲ ಕರ್ತಕೋ. ನಾನೇನು ಕಡಿಮೆ ಆಗಿದ್ದಾನು ಅದಕ್ಕೆ ನನಗೆ ದೇವ್ರು ಅಂದ ಕೊಟ್ಟಿಲ್ವಾ ಚಂದ ಕೊಟ್ಟಿಲ್ವಾ. ಇವ್ರು ಹೇಳ್ದಂಗೆ ಕೇಳ್ಕೊಂಡು ಬಾಳಾಟ ಬದುಕಾಟ ಮಾಡ್ಕೊಬೋಯ್ತಾವ್ನಿ. ನಾನು ಅನ್ಕೊಂಡ್ರೆ ಹಿಂಗೆ ಅವ್ರಿಗೆ ಇನ್ನೆಂಗಿರ್ಬೇಕು ಕಣೆ ಅವ್ರಿಗೆ. ಅವಳಾದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ ದರದ್ರ ಮುಂದೆ ಮನೆ ಹಾಳು ಮುಂದೆ. ಏನೋ ಗಂಡ ಸತ್ತೋದತ್ತಾನೆ ಯಾರನ್ನಾರು ಹೇಳ್ತಿ ಸತ್ತಾಗಿರೋಳ್ನ ಹೋಗಿ ಕಟ್ಕೊಂಡು ಈಗ ಜೀವನ ಮಾಡ್ದಾನೆ ಬಿಟ್ಬಿಟ್ಟು ಇಲ್ಲಿ ನನ್ನ ಗಂಡನು ನನ್ನ ಸಂಸಾರನ ಹಾಳು ಮಾಡಕ್ಕೆ ಬಂದವಳಲ್ಲಿ ಮೂಗು ತೋರಿಸ್ಕೊಂಡು ದರದ್ರ ಮುಂದೆ. ನನಗೆ ಯಾಕೋ ಅನುಮಾನ ಅದೇ ತಾಳೋರು ಬಂದ್ಬಿಡ್ಲಿ. ಸರನ ಕೇಳ್ತೀನಿ. ಎಷ್ಟು ದಿವಸ ಕಂಟ ನಾನು ಹಂಗೆ ತಡ್ಕ ಕೂತ್ಕೊಳ್ಳೋಣ. ನಾನು ಎಷ್ಟು ದಿವಸ ಕಂಟ ಹಂಗೆ ಇರೋನೆ ಆಯ್ಕೆಲ್ಲ ಕತೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟದೆ ಇವ್ರ ಜೊತೆಗೆಲ್ಲವ ಹಾಡಿ ಅಡುಗೆ ಏನು ಮಾಡಿದ್ವಿ? ರಾತ್ರಿ ಸಾರದೆ ಬನ್ನಿ ಅನ್ನ ಮಾಡೀನಿ. ಅಲ್ಲ ಸಂಡೆ ಗಂಟೆ ರಾತ್ರಿ ಸರು ಆ ಸರು ಈ ಸರು ಅನ್ಕತಿದ್ಯಲ್ಲ ನೀನು. ಅಲ್ಲ ಮನೇಲಿ ನಾನೇನು ಅಡುಗೆ ಮಾಡ್ತಿದ್ದಾನ ಕುಳ್ಳಿ ಮನೇಲೆ ತಾನೆ ಅದೇ ಸತ್ತೆ ಅಂತ ಸಾರಿಗೆ ಹಕ್ಕಿ ಹಾಕು ಅಂತು ತರಕಾರಿ ಬೆಳೆಕಾಳು ಸಾರದ ಇನ್ನೇನು ಮಾಡಿದ್ರು. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ಮನೇಲಿ ನೋಡ್ರೋ ಸಾಮಾನಿಲ್ಲ ಹೆಂಗೋ ಹೋಗ್ಲಿ ಅತ್ತೆ ಅವ್ರ ಮನೇಲಿ ಹೆಂಗೋ ಕುಳ್ಳಿ ಮನೇಲಿ ಹೆಂಗೋ ಅಡುಗೆ ಮಾಡ್ಕೊಂಡು ಉಣ್ಕೊ ಹೋಯ್ತಾವಿ ಅಂತಂದನೆ ಬಿಟ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಕೂತಿದ್ದೀರಿ ನೀವು. ಒಳ್ಳೆಯ ಹೆಂಗ್ ಉಣ್ಣಕ್ಕಾಗೋದು ಏನು ಮಟ್ಟಕ್ಕಾಗೋದು ಅಂತ ಸಾಮಾನೇನು ಇದ್ದಾವ ಇಲ್ಲಿ. ಹೋಗಿ ಸಾರಿಗೆ ಬಂದು ತಗೊಬಂದು ಕೊಡಿ ಹೋಗಿ ಮಾಡ ಹಾಕ್ತೀನಂತೆ. ಅದೆಲ್ಲ ಇರಲಿ. ಅವತ್ತು ಬೀರಲ್ಲಿ ಒಡವೆ ಮಡಗುದ್ನಲ್ಲ ಸರ್ವ ಅದು ಕಾಣಿಸ್ತಾ ಇಲ್ಲ. ಮಾಂಗಲ್ಯ ಸರ ಮಾಂಗಲ್ಯ ಸರ ಅಂತ ಕೂತಿದ್ದು. ಇದು ಬಂಗಾರದ ಸರ ಕಾಣ್ತಾ ಕೂತಿದ್ದು ಕಾಣ್ತಾ ಇಲ್ಲ. ನಕ್ಲೆಸು ಏನಾದ್ರು ನೋಡ್ಗಿಡಿದ್ರ ನೀವು? ಯಾವ ನಕ್ಲೆಸು ಏನು? ಅಲ್ಲ ಸುಮ್ಮನೆ ಅದಕ್ಕೆ ಹಿಂಗೆ ಮಾತಾಡಿರಿ ನೀವು. ನಿಜವಾಗ್ಲೂ ಗೊತ್ತಿಲ್ವಾ ನಿಮ್ಗೆ? ಅಲ್ಲ ಯಾವ ನಕ್ಲೆಸು? ಅಲ್ಲ ಮದುವೆ ಹೊತ್ತಲ್ಲಿ ನಮ್ಮ ಅಪ್ಪನ ಮನೆಯಿಂದ ಮಾಡಿಸ್ಕೊಡಿರ್ತಿಲ್ವಾ ಒಂದು ನಕ್ಲೆಸ ಅದು. ನನಗೇನು ಗೊತ್ತು. ಒಳ್ಳೆ ಚೆನ್ನಾಗಿ ಕೇಳ್ತಾ ಕೂತಿದ್ಯಲ್ಲ ನನ್ನ. ಏನು ಎತ್ಕೊಂಡು ತಿನ್ಕೊಂಡಿದ್ದಾನ ನಾನು. ಚೆನ್ನಾಗಿ ಕೇಳ್ತಾ ಕೂತವಳೆ ಒಳ್ಳೆಯ. ನಾನು ಕಳ್ದಂಗೆ ನಿನ್ನ ಕಣ್ಣಿಗೆ ನಾನು ಕಳ್ದಂಗೆ ಕಂಡನಾ? ನನಗೇನು ಹಣೆ ಬರ ಬಂದಿದ್ದದ ಹೋಗಿ ಕತ್ಕೊಂಡು ಹೋಗಕ್ಕೆ ಮನೆಯಿಂದ. ಇಲ್ಲ ನನಗೆ ಗೊತ್ತಿಲ್ಲ. ಅಲ್ಲ ಸುಮ್ಮನೆ ಸುಳ್ಳು ಪಳ್ಳಿ ಹೇಳ್ಬೇಡಿ. ಸುಳ್ಳುಗಳು ಹೇಳಕ್ಕ ಹೋಗ್ಬೇಡಿ. ನಿಜ ಹೇಳಿ ನೀವು. ಸುಮ್ಮನೆ ತಲೆ ತಿನ್ಬೇಡಿ ನಂದ. ನಿಮ್ಗೇನು ಗೊತ್ತಾಯ್ತಿಲ್ವಾ? ಅಲ್ಲ ಸಾರ ಮಡಗಿದ್ದು ನಿಮಗೆ ಗೊತ್ತು ನನಗೆ ಗೊತ್ತು. ನಿಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ನಾವು ಎಲ್ಲನೂ ನಿಷ್ಠೂರ ಮಾಡಕ್ಕೆ ಆಯ್ತಿಲ್ಲ ಮನೇಲಿ. ಅದು ಅಂದರೆ ಬೀಗ ಎತ್ತು ಮಡಗಿದ್ದು. ಬೀಗ ನಾವು ಮಡ್ಗ ಜಾಗ ನಮಗೆ ಹುಡ್ಕಕ್ಕಾಯ್ತಿಲ್ಲ. ಒಂದೊಂದು ಸ್ವಲ್ಪ ಹೊತ್ತು ಮರ್ಸ್ಕೊಂಡ್ರೆ ಅಂಥದ್ರಲ್ಲಿ ಕಂಡವ್ರು ಬಂದು ಹೆಂಗೆ ಮುಟ್ಟರು. ಒಟ್ಟಿಗೆ ಯಾರು ಬತ್ತಿದ್ರು ನಮ್ಮ ಒಟ್ಟಿಗೆ ಯಾರು ಬತ್ತಿತ್ತಿಲ್ಲ. ನಾನು ಒಬ್ಬಳ ಇದ್ದೆ. ಇನ್ನು ನೀವಿದ್ರಿ. ಇನ್ಯಾರು ಬಂದು ಎತ್ಕೊ ಹೋಗಕ್ಕೆ ಬಂದರು.
ನೋಡುವಾಗೋ ನಾನು ಜೈಲ್ಗಿಲ್ಗೆ ಹೋದ್ಮೇಲೆ ಯಾರು ಬಂದ್ಗಿಂದ ಎತ್ಕಿತ್ಕೊಂಡ್ರು ಏನೋ. ಅದೇನು ನೀವು ಜೈಲ್ಗೆ ಹೋದ್ಮೇಲೆ ಅಲ್ಲ ಕಣಪ್ಪ, ನೀವು ಜೈಲ್ಗೆ ಹೋದ್ಮೇಲಲ್ಲ ಕಾಣೆ ಆಗಿರೋದು. ಅದಕ್ಕಿಂತ ಮುಂಚೆಲೇ ಕಾಣ್ತಾ ಇಲ್ಲ. ಅದಕ್ಕೆ ನಾನು ಇಷ್ಟೆಲ್ಲ ಕೆಲ್ಸ ಕೂತಿರೋದು. ಏನಾರ್ವೇ ಮುಂದೆ ತಕೋ ಕೊಟ್ಕಿಟ್ಬಿಟ್ಟೆ ಹೆಂಗೆ ಅಂತ. ಇನ್ ತಲೆಗಿಲ್ಲ ಕೆಟ್ಟೋಗಿದ್ದಾ? ಓ ಸಂಡೆ ಗಂಟ ಇನ್ನೇನು ಕೆಲಸ ಇಲ್ಲ ಇವಳಿಗೆ. ಓ ಕೆಲಸಕ್ಕೆ ಮಿದ್ರೆ ಏನಾದ್ರು ಮಾಡೋ ನಡಿ ನೀನು. ಬರೀ ಅಂತ ವಿಚಾರನೇ ಹೇಳ್ಕೊ ಕೂತ್ಕೊಂಡಿರೋ ಬನ್ನಿ ಸಂಡೆ ಗಂಟವ. ಒಂದ್ಗಳಿಗೆ ಒಟ್ಗುಣ ತನಕ ಬಂದ್ರು ನೆಮ್ಮದಿ ಇಲ್ಲ. ಅದು ಇದು ಹೇಳಿ ಹೇಳಿ ನನ್ನ ತಲೆ ಕೆಡ್ಸಿ ಮಾಡ್ಬಿಡ್ತಾಳೆ ದರ್ದ್ರ ಮುಂಡೆ. ಏನು ಗೊತ್ತಾಯ್ಕಿಲ್ಲ ನನಗೆ ಒಂಚೂರಾರೇ ನಿನ್ ಜೊತೆಗೆ ಹಾಡಿ ಸಾಕಾಗೋಯ್ತದ ನಮ್ಗೆ. ಸಾಕಾಯ್ತವ. ಯಾಕೆ ಬೇಕು ಇದೆಲ್ಲವ ನಮ್ಗೆ? ಹಣೆ ಬರ ಎಷ್ಟು ಹುಚ್ಚ ಕೂತದ ಗೊತ್ತಾ ನಮ್ಗೆ? ಹುಚ್ಚ ಕೂತದೆ. ಏನು ಒಂದ್ಸಲಿ ಮನ್ಸೂನ್ ಮೇಲೆ ನಂಬಿಕೆ ಇರಬೇಕು. ಹಿಂಗಪ್ಪ ನಂಬಿಕೆ ಇಲ್ಲ, ಅದಕ್ಕೆ ನಂಬಿಕೆ ಇಲ್ವ ನನ್ನ ಮೇಲೆ ನಿನ್ಗೆ? ನೀನು ಒಂದ್ಸಲಿ ಜೈಲ್ಗೆ ಹೊಂಟೋದವ್ರೆಲ್ಲವ ಕಳ್ರ ಕದಿಮ್ರಾ? ಅಲ್ಲ ಒಡವೆ ಕಾಣ್ತಾ ಇಲ್ಲ ಅಂತ ನಾನು ಕೇಳಿದ್ರೆ ನೀವೇ ತಿಕ್ಕೊಂಡು ಕೋಪ ಮಾಡ್ಕೊತಿದ್ದೀರಿ ನೀವು. ಹುಡ್ಕದ ತಾಳು ಮಟ್ಟದ ತಾಳು ಅಂತ ಯೋಚನೆ ಮಾಡ್ತಾನೆ ಬಿಟ್ಬಿಟ್ಟು ನನಗೆ ಬೈತಾ ಕೂತಿದ್ದೀರಲ್ಲ. ಸುಮ್ಮನೆ ನೀವು ನಿಜ ಹೇಳ್ಬಿಡಿ ಆಯ್ತಾ? ನಿಮ್ಮ ಮೇಲೆ ಭಾರಿ ನಂಬಿಕೆ ಇಟ್ಟು ಕೂತಿದ್ದೆ ನಾನು. ನೀವು ನಮ್ಮ ನಂಬಿಕೆನೆಲ್ಲ ಹಾಳು ಮಾಡಿ ಎಕ್ಕುಡಿಸ್ಬಿಟ್ರಿ ಒಂದು ಗಳಿಗೆ. ಸುಮ್ಮನೆ ಯಾವ ಮಕ್ತಿಂದ ನಂಬನೆ ನಿಮ್ಮನ್ನ, ಯಾವ ಮಕ್ತಿಂದ ನಂಬನೆ ಅಂತ ಸುಮ್ಮನೆ ನೀವು ಇದೆಲ್ಲ ಹಾಡೋದು ಬಿಟ್ಬಿಟ್ಟು ನೇರವಾಗಿ ಹೇಳಕ್ ಕಲೀರಿ ನೀವು. ಹೇಳಿ ಏನು ಎತ್ತ ಯಾವುದೇ ರೋಕ್ಲು ಅಂದ್ಬಿಟ್ಟು ಮಾತಾಡಿ ನೀವು. ಹೋಗು ಮಾಡೋ ಕೆಲಸ ಇದ್ರೆ ಮಾಡು. ಹೇಳ್ತೀರ ಚಂದ ನೋಡು. ಅವ್ಗನ್ ಕರೆದ್ಬಿಟ್ಟು ನಾನು ಹೇಳೇ ಬಿಡ್ತೀನಿ. ನೋಡವ ಇಲ್ದೇರ ಪಲ್ದೇರ ಅಪ್ಪದನ್ನೆಲ್ಲ ಒರ್ಸ್ಕೊ ಕೂತಾವಳೆ ಅಂತ. ಏನೋ ನಿಮ್ಮ ಅಪ್ಪನ ಮನೇಲಿ ಏನೋ ಕಷ್ಟ ಇಷ್ಟ ಆದ್ರೇನೋ ಕೊಟ್ಬಿಟ್ಟಿದ್ದಿ. ಕೇಳ್ತಾನೆ ಅನ್ಬಿಟ್ಟು ನೀನು ನಾಟಕ ತೆಗಿತಾ ಕೂತಿದ್ದೀಯಾ? ಇಲ್ಲ ಏನಕ್ಕಾರು ಸಾಲ ಆಗೋದಲ್ಲ, ಸಾಲದಿಲ್ಲ ತೀರ್ಸಕ್ಕೆ ಹೊಡ್ಬೇಕು ಹೇಳ್ತಾನೆ ಅನ್ಬಿಟ್ಟು ನೀನು ನಾಟಕ ತಗೋತಿದ್ದೀಯಾ? ಏನು ಮನಮರದಿಲ್ವಾ ನಿನ್ಗೆ ಒಂಚೂರಾರುವೆ? ಥೂ ನಿನ್ನಂತ ಹಿಂಗ್ಸ ನಾನು ನೋಡಿತಿಲ್ಲಕಂತಕೋ. ಬೇಕಾದಷ್ಟು ಹೆಂಗ್ಸ್ನೆಲ್ಲ ನೋಡ್ಬಿಟ್ಟಿದ್ದೀರಲ್ಲ. ಇನ್ನೇನು ಬೇಕಾದಷ್ಟು ಹೆಂಗ್ಸ್ನೆಲ್ಲ ನೋಡ್ಬಿಟ್ಟಿದ್ದೀರಿ. ನನ್ನಂತ ಹೆಂಗ್ಸ ನೀವು ನೋಡಿರಕ್ಕಿಲ್ವಾ? ನೋಡಿರ್ತಿದ್ರಿ ಕಣ್ ತಕೊಳ್ಳಿ. ನಿಮ್ಗೆ ಲೆಕ್ಕವಾ? ಬೇಕಾದಷ್ಟು ಜನ ಅವ್ರೆ ಮಾಡ್ತಾರೆ. ಮರ್ಯಾದಿಂದ ಹೇಳ್ಬಿಡಿ. ನಾನಂತೂ ಸುಮ್ಮನೆ ಹಾಕಿಲ್ಲ. ಆಮೇಲೆ ನೀವೇನ ತೆಗೆಳೋದು? ನಾನೇ ಹೋಗಿ ಹೇಳ್ತೀನಿ. ಮನೇಲಿ ಇದ್ದಿದ್ದು ಒಡವೆ ಏನಾಯ್ತು? ನಾನು ಅದ್ದೇ ಕೇಳ್ತಾ ಇರೋದು, ಮನೇಲಿರೋ ಒಡವೆ ಏನಾದು ಅಂತ. ನೀವು ನಾನು ಕೇಳಿದ್ನೆ ಕೇಳ್ತಾ ನಿಂತ್ಕೋಬೇಡಿ. ನೀವು ಏನಾರು ತಕೊಂಡು ಅವಳಿಗೆ ತಕೋ ಕೊಟ್ಕಿಟ್ಟಿದ್ದೀರಾ? ಹೆಂಗೆ ಹೇಳಿ ನೀವು ಮರ್ಯಾದೆಯಿಂದ? ನಮ್ಗೆ ಯಾಕೋ ನಿಮ್ಮ ಮೇಲೆ ಮನಕತೆ. ಸುಮ್ಮನೆ ನಾನು ಎಷ್ಟು ಮರ್ಯಾದೆ ಕೊಡ್ತೀನಿ, ನನ್ನ ಮರ್ಯಾದೆನೆಲ್ಲ ನೀವು ಹಾಳು ಮಾಡ್ತಾ ಕೂತಿದ್ದೀರಿ. ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ. ನಾನು ಗಂಡ ತಾಳು ಮರ್ಯಾದೆ ಕೊಡದ ಅಂತ ಮರ್ಯಾದೆ ಕೊಟ್ಕೊ ಬಂದ್ರೆ ನೀವು ಹಂಗ ಅನ್ಕೊಂಡಿಲ್ಲ. ಇವಳು ಎದ್ರುಕೊಂಡು ನಡುತ್ತಾಳೆ. ನಾನು ಏನೇ ಮಾಡಿದ್ರು ಸರಿ, ನಾನು ಏನೇ ಮಾಡಿದ್ರು ಯಾರು ಕೇಳೋರಿಲ್ಲ ಮುಟ್ಟೋರಿಲ್ಲ ಅನ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಆಡ್ತಾ ಇದ್ದೀರಿ ನೀವು. ಹಿಂಗೆ ಆದ್ರೆ ಸುಮ್ಮನೆ ಇರಕ್ಕಿಲ್ಲ. ಆಮೇಲೆ ನಾನು ಮರ್ಯಾದೆಯಿಂದ ಅವ್ಳು ಸವಾಸ ಬಿಡಿ. ನೀವು ಅವ್ಳು ಸವಾಸ ಸೇರಿ ಎಲ್ಲ ಹಾಳೆ ಆಗಿ ಹಾಕೊಟ್ಟೋದ್ರಿ. ಏನು ಜ್ಞಾನ ಬೇಡವಾ? ನನ್ನ ಮದುವೆ ಮಾಡ್ತಾ ಕರ್ಕ ಬಂದ್ಬಿಟ್ಟು ಅನ್ಯಾಯ ಮಾಡ್ತಾ ಕೂತಿದ್ದೀರಲ್ಲ, ನಾನು ಮೋಸ ಮಾಡ್ತಾ ಇದ್ದೀರಲ್ಲ. ನನಗಂತೂ ಸಾಕಾಗೋಯ್ತದೆ ನನಗೆ ನಿಮ್ಮ ಜೊತೆಗೆ ಹಾಡಿ. ಮರ್ಯಾದೆಯಿಂದ ನೆಟ್ವಾಗಿ ಒಪ್ಕೊಳ್ಳೋದು ಕಲೀರಿ ನೀವು. ನಾನೇ ಒಪ್ಕೊಳ್ಳನೆ? ಕೇಳ್ತಿದ್ದೀನಿ ನೀನು ಒಡವೆ ತಂದು ಕೊಡು ಅಂತ, ಮಾಡಿಸ್ಕೊಡು ಅಂತ. ಈಗೇನೋ 10 ಪೈಸಕ್ಕೆ ಬಂದದಾ? ಓ ಎಲ್ಲೆಲ್ಲ ಇಟ್ಬಿಟ್ಟು ನೀನು. ಅಲ್ಲ ಇವ್ರು ನೋಡಿದ್ರೆ ಹಿಂಗೆ ಮಾತಾಡ್ತಾ ಕೂತಾರೆ. ನಾನು ಕೋಪ ಮಾಡ್ಕೊಂಡು ಬೈತಿರೋದು ಬಾಯ್ ಬಿಡ್ತಾರೆ ಅಂದ್ರೆ ಇವ್ರು ಎತ್ಕೊಂಡಿದ್ದಾರೆ ಇಲ್ವೋ ಕಣ್ಣಲ್ಲ. ಹಿಂಗೆ ಬೈತಾರೆ ಅಂದ್ರೆ ಅವ್ರು ಎತ್ಕೊಂಡಿಲ್ವೇನಕ್ಕಂತಕೋ. ನನಗೆ ಎಲ್ಲಿ ಹುಡ್ಕೊಂಡು ನನಗೆ ಹೊಟ್ಟೆ ಉರಿತಾ ಕೂತದೆ. ಬಂಗಾರ ಎಲ್ಲೋಯ್ತು? ಅದಾದ್ರೆ 40 ಗ್ರಾಮ್ 4 ಲಕ್ಷ ಆಯ್ತದೆ. ಅದು ನಮ್ಮ ಅವ್ವ ಅಪ್ಪ ಎಷ್ಟು ಜೀತನೆಲ್ಲ ಮಾಡಿ ನಾವು ಮಾಡಿಸ್ಕೊಟ್ಟಾರೆ ಮಗಳು ಚೆನ್ನಾಗಿರ್ಲಿ ಅಂತ. ಅವ್ವ ಅಪ್ಪನ ಬೆಲೆಗೆ ಒಂಚೂರು ಬೆಲೆ ಇಲ್ಲ. ಅವ್ರ ಕಷ್ಟಕ್ಕೆ ಏನೋ ಮಗಳು ಚೆನ್ನಾಗಿರ್ಲಿ ಅಂತ ಮದುವೆ ಮಾಡಿಕೊಟ್ರು. ಹೊರಗಿನ ತಕ್ಷಣ ಎಲ್ಲ ಕೊಟ್ಟು ಏನೂ ಅಂದಿಲ್ಲ. ನೆಮ್ಮದಿ ಇಲ್ಲ. ಆಯ್ತಾ ಮಕ್ಕಳಿಲ್ಲ, ಗಂಡನಾರುವೆ ನೆಟ್ಟಿಗಿಲ್ಲ. ನನ್ನ ಹಣೆ ಬರ ಯಾಕೆ ಬೇಕು? ನಂದು ಒಂದು ಬಾಳು. ಇವಾಗ ಅಪ್ಪನ ಮನೆ ಕಷ್ಟ ಸುಖ ಹೇಳ್ಕೊಳಕ್ಕಾಗಿಲ್ಲ. ಅವರು ಕೊರಗ್ತಾರೆ. ಇತ್ತಾಗಿ ಗಂಡ ಹೇಳಿದ ಮಾತು ಕೇಳಕ್ಕಿಲ್ಲ. ಎತ್ತಗಂತ ಹೊಡೆದಾಡ್ ಸಾಯನೆ ನಾನು. ಸಾಕಾಗಿ ಹೋಗ್ಬಿಟ್ಟದೆ ನನಗೆ ಜೀವನನೇ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ